ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಹುರ್ಗಡ್ಲೆ, ಕೊಬ್ಬರಿ ಮತ್ತು ಪುದೀನ ಬಳಸಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಚಟ್ನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಇಲ್ಲಿ ಆಲ್ರೆಡಿ ಅರೇಂಜ್ ಮಾಡಿ ಇಟ್ಕೊಂಡಿರೋದು. 1 ಕಪ್ಪಷ್ಟು ಹುರ್ಗಡ್ಲೆ ಬೇಕಾಗುತ್ತೆ, 1 ಕಪ್ಪಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನು ಸ್ವಲ್ಪ ಜಾಸ್ತಿನೇ ತೊಗೋತೀನಿ, ಯಾಕಂದರೆ ಇಡ್ಲಿ ಎಲ್ಲ ಸ್ವಲ್ಪ ಸಪ್ಪೆ ಇರುತ್ತೆ. ಸೊ ಖಾರ ಇದ್ದರೆ ಚೆನ್ನಾಗಿರುತ್ತೆ, ಸ್ವಲ್ಪ ಜಾಸ್ತಿ ತೊಗೋತೀನಿ. ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ತೊಗೋಬೋದು. 1 ಇಡಿಯಷ್ಟು ನೀವು ಪುದೀನ ತೊಗೋಬೇಕು. ಮತ್ತು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಆಮೇಲೆ ಇದು ಸ್ವಲ್ಪ ಶುಂಠಿ, ಒಂದು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಕಡೆಗೆ ಇದು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಸಕ್ಕರೆನ ಹಾಕೋಬೇಕಾಗತ್ತೆ. ನೋಡಿ, ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಅಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕಿ ಇವಾಗ ಮತ್ತೆ ರುಬ್ಕೊಂಡ್ಬಿಡೋಣ. ಉರ್ಗಡ್ಲೆ ಹಾಕಿದ್ದೀನಿ, ಕೊಬ್ಬರಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ನೀವು ಮೆಣಸಿನ್ಕಾಯಿನ ಹಾಕೋಬೋದು. ನಾನು ಸುಮಾರು 6 ರಿಂದ 7 ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಬೇಕಾದ್ರೆ ಜಾಸ್ತಿ ಹಾಕೋಬೋದು, ಇಲ್ಲದೇ ನೀವು ಬೇಕಾದ್ರೆ ಕಡಿಮೆ ಬೇಕಾದ್ರೆ ಹಾಕೋಬೋದು. 1 ಇಡಿಯಷ್ಟು ನಾನು ಪುದೀನಾನ ಹಾಕೋತಾ ಇದ್ದೀನಿ. 1 ಇಂಚಷ್ಟು ಶುಂಠಿ, ಒಂದಿಷ್ಟು ಹುಣಸೆಹಣ್ಣನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪನ್ನ ನಾವು ಕಡೆಗೆ ಹಾಕೋಬೇಕಾಗುತ್ತೆ ರುಬ್ಬವಾಗ. ನಾನು ತೋರಿಸ್ತೀನಿ ಹೇಗೆ ಹಾಕೊಳ್ಳೋದು ಅಂತ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಮತ್ತು ಒಂದು ಅರ್ಧಕ್ಕಿಂತ ಕಡಿಮೆ ಇಷ್ಟೆಷ್ಟು ಸ್ಪೂನಷ್ಟು ನಾನು ಸಕ್ಕರೆಯನ್ನು ಕೂಡ ಹಾಕೋತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಇದನ್ನು ನಾವೀಗ ರುಬ್ಕೊಂಬಂಬೇಡ. ಚಟ್ನಿ ನಾನು ಮುಂದಿಗೆ ರುಬ್ಕೊಂಡಿದ್ದಾಗಿದೆ. ಯಾವಾಗಲೂ ಅಷ್ಟೇ ಚಟ್ನಿ ರುಬ್ಕೊಂಡಿದ್ದು ಆದಮೇಲೆ ಈ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕಿ 1 ಸಲ ಮಾತ್ರ ರುಬ್ಕೊಳ್ಳೋದು. ಹಾಗಾಗಿ ರುಬ್ಬಿ ರೆಡಿಯಾಗಿದೆ. ಸೊ ಇದನ್ನು ಒಂದು ಇದನ್ನ ಹಾಕ್ತೀನಿ. ನೋಡಿ, ಹೋಟೆಲ್ ಸ್ಟೈಲ್ ಇಡ್ಲಿಗೆ ಚಟ್ನಿ ರೆಡಿಯಾಗಿದೆ. ಸೊ ಇದಕ್ಕೆ ನಾವೀಗ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ನಾವೀಗ ಚಟ್ನಿಗೆ ಒಗ್ಗರಣೆ ಹಾಕೊಂಡ್ಬಿಡೋಣ. ಒಂಚೂರು ಎಣ್ಣೆ ತಗೊಂಡಿದ್ದೀನಿ. ಒಂದಿಷ್ಟು ಸಾಸಿವೆ, ಒಂದಿಷ್ಟು ಜೀರಿಗೆ, ಒಂದು ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ ಚೂರು ಗೋಲ್ಡನ್ ಆಗಬೇಕು. ಇದು ಆಲ್ರೆಡಿ ಆಗಿದೆ. ಸೊ ಈ ಒಗ್ಗರಣೆನ ನಾವು ಚಟ್ನಿಗೆ ಹಾಕೊಂಡ್ಬಿಡೋಣ. ನೋಡಿ, ಇಲ್ಲಿಗೆ ಚಟ್ನಿ ರೆಡಿ ಆಗಿದೆ.